ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಭೀಷ್ಮನು ಸ್ತ್ರೀಯರ ದುಶ್ಚರಿತಗಳನ್ನು ಯುಧಿಷ್ಠಿರನಿಗೆ ವಿವರಿಸಿದುದು ಎಂಬ 74ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಕೇಳುತ್ತಾನೆ, ತಾತ, ಸ್ತ್ರೀಯರು ಯಾವಾಗಲೂ ಲೋಕದಲ್ಲಿ ಪಾಪಕ್ಕೆ ಮೂಲಭೂತರು. ಅವರ ಮನಸ್ಸು ವಕ್ರವಾದುದು. ಅಂತಹ ಸ್ತ್ರೀಯರಲ್ಲಿಯೇ ಮನುಷ್ಯರು ಯಾವಾಗಲೂ ಮೋಹಾವಿಷ್ಟರಾಗಿ ಅವರು ಹೇಳಿದಂತೆ ನಡೆಯುವರಲ್ಲವೇ? ಆ ಸ್ತ್ರೀಯರು ಪುರುಷರಲ್ಲಿ ಮೋಹದಿಂದ ಇರುವರು. ಇದರಿಂದ ನನಗೊಂದು ಸಂದೇಹವಿದೆ. ಅಷ್ಟು ದೋಷಕ್ಕೆಡೆಯಾದ ಸ್ತ್ರೀಯರಲ್ಲಿಯೂ ಪುರುಷರಿಗೆ ಮೋಹವೆಂಬುದು ಹೇಗೆ? ಹಾಗೆಯೇ ಸ್ತ್ರೀಯರಿಗೂ ಪುರುಷರಲ್ಲಿ ದೋಷವಿದ್ದಾಗಲೂ ಮೋಹವೆಂಬುದು ಹೇಗೆ? ಅವರಿಗೆ ತಮ್ಮನ್ನು ವಿಶೇಷವಾಗಿ ಆದರಿಸತಕ್ಕ ಪತಿಗಳಲ್ಲಿಯೂ ಆದರವಿಲ್ಲದೆ ಹೋಗುವುದೇಕೆ? ಹಾಗೆ ದಾರಿ ತಪ್ಪಿ ಹೋಗುವ ಸ್ತ್ರೀಯರನ್ನು ಪುರುಷರು ರಕ್ಷಿಸಿಕೊಳ್ಳುವ ಉಪಾಯವೇನು? ಅವರನ್ನು ಅಡಗಿಸಿಡುವುದು ತಾನೇ ಹೇಗೆ ಸಾಧ್ಯವು? ಇವನ್ನೆಲ್ಲ ತಿಳಿಸಬೇಕು ಎನ್ನಲು ಭೀಷ್ಮರು ಹೇಳುತ್ತಾರೆ, ಯುಧಿಷ್ಠಿರ, ಸ್ತ್ರೀಯರು ಯಾವಾಗಲೂ ತಮ್ಮ ಮಾಯೆಯಿಂದ ಪುರುಷರನ್ನು ವಂಚಿಸದೆ ಬಿಡರು. ಅವರ ಕೈಗೆ ಸಿಕ್ಕಿಬಿದ್ದ ಪುರುಷನು ಹೇಗೋ ಅವರಿಂದ ತಪ್ಪಿಸಿಕೊಂಡು ಬರಲಾರನು. ಹಸುಗಳು ಹೊಸ ಹೊಸ ಗರಿಕೆಗಳನ್ನೇ ಆಶಿಸುವಂತೆ ಸ್ತ್ರೀಯರು ಮೇಲೆ ಮೇಲೆ ಹೊಸ ಪುರುಷನಿಗಾಗಿಯೇ ಆಸೆ ಪಡುವರು. ಶಂಬರ, ನಮುಚಿ, ಬಲಿ, ಲವಣಾಸುರರೆಂಬ ದೈತ್ಯರಲ್ಲಿರುವ ಮಹಾಮಾಯೆಗಳನ್ನೆಲ್ಲ ಅವರು ಬಲ್ಲರು. ಅವರ ಕಪಟ ನಾಟಕವು ವಿಚಿತ್ರವಾದುದು. ನಗುವವನ ಮುಂದೆ ನಗುವರು, ಅಳುವವನ ಮುಂದೆ ಅಳುವರು. ತನ್ನಲ್ಲಿ ಪ್ರೀತಿಯಿಲ್ಲದವನನ್ನು ಒಳ್ಳೆಯ ಪ್ರಿಯವಾಕ್ಯಗಳಿಂದ ಆಕರ್ಷಿಸಿ ಬಿಡುವರು. ಒಬ್ಬ ಮನುಷ್ಯನು 1000 ನಾಲಿಗೆಯುಳ್ಳವನಾಗಿ 100 ವರ್ಷಗಳು ಬದುಕಿದ್ದು ಬೇರೊಂದು ಕೆಲಸವನ್ನು ಮಾಡದೆ ತನ್ನ ಎಲ್ಲಾ ನಾಲಿಗೆಗಳಿಂದ ಸ್ತ್ರೀ ದೋಷಗಳನ್ನೇ ಹೇಳುತ್ತಿದ್ದರೂ ಅದನ್ನು ಪೂರ್ತಿಗೊಳಿಸದೆಯೇ ಸಾಯುವನಲ್ಲದೆ ಅದನ್ನು ಮುಗಿಸಲಾರನು. ಶುಕ್ರನು ಬೃಹಸ್ಪತಿಯು ಎಂತೆಂತಹ ಶಾಸ್ತ್ರಗಳನ್ನು ಓದಿದ್ದರೂ ಸ್ತ್ರೀಯರ ಬುದ್ಧಿಯನ್ನು ಅವರು ಮಾರಿಸಲಾರರು. ಅಂತಹ ಸ್ತ್ರೀಯರನ್ನು ಹೇಗೆ ತಾನೇ ಪುರುಷರು ರಕ್ಷಿಸಿಕೊಳ್ಳಬಲ್ಲರು? ಓ ಯುಧಿಷ್ಠಿರ, ಆ ಸ್ತ್ರೀಯರು ನಿಜವನ್ನು ಸುಳ್ಳಾಗಿಸುವರು, ಸುಳ್ಳನ್ನು ನಿಜವಾಗಿಸುವರು. ಅಂತಹ ಸ್ತ್ರೀಯರನ್ನು ಅಡಗಿಸಲು ಹೇಗೆ ತಾನೇ ಸಾಧ್ಯ? ನೀನು ಹೇಳಿದಂತೆ ಅನೇಕ ದೋಷಗಳಿಗೆ ಎಡೆಯಾಗಿಯೂ ಅಶುದ್ಧವಾಗಿಯೂ ಅಸಭ್ಯವಾಗಿಯೂ ಇರುವ ಆ ಸ್ತ್ರೀಯರಲ್ಲಿಯೂ ಕೂಡ ಪುರುಷರಿಗೆ ಮೋಹವೆಂಬುದು ಮೇಲೆ ಮೇಲೆ ಹೆಚ್ಚುತ್ತಲೇ ಇರುವುದು. ಬೃಹಸ್ಪತಿ ಮೊದಲಾದ ಧೀಮಂತರೂ ಕೂಡ ಸ್ತ್ರೀಯರ ಬುದ್ಧಿಯಲ್ಲಿ ತೋರುವ ವಿಚಿತ್ರ ವಿಷಯಗಳನ್ನೆಲ್ಲ ಸಂಗ್ರಹಿಸಿಯೇ ನೀತಿಶಾಸ್ತ್ರಗಳನ್ನು ಬರೆದಿರಬೇಕೆಂದು ನನ್ನ ಅಭಿಪ್ರಾಯವು. ಸ್ತ್ರೀಯರು ತಮ್ಮ ಪತಿಯಿಂದ ಗೌರವಿಸಲ್ಪಡುತ್ತಿರುವಾಗಲೂ ತಮ್ಮ ಮನಸ್ಸನ್ನು ಅವರಿಂದ ಬೇರೆ ಕಡೆಗೆ ತಿರುಗಿಸುವರು. ಅಲ್ಲದೆ ಆ ಪತಿಗಳಿಂದ ನಿರಾಕರಿಸಲ್ಪಟ್ಟಾಗಲೂ ಅವರು ತಮ್ಮ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸುವರು ಎಂದನು. ಆಗ ಯುಧಿಷ್ಠಿರನು, ಓ ಮಹಾಬಾಹು, ಅಂತಹ ಸ್ತ್ರೀಯರನ್ನು ಧರ್ಮರತರೆಂದು ಕೆಲವರು ಹೇಳುವರಲ್ಲವೇ? ಸ್ತ್ರೀಯರನ್ನು ಆದರಿಸಿದರೂ ಅವರನ್ನು ನಿರಾಕರಿಸಿದರೂ ಅವರ ಮನಸ್ಸೇನೋ ಗಂಡನಿಂದ ಬೇರೆ ವಿಧವಾಗಿ ತಿರುಗುವುದೆಂದು ಹೇಳಿದೆ. ಹೀಗಿರುವಾಗ ಆ ಹೆಂಗಸರನ್ನು ಪತಿಯಾದವನು ರಕ್ಷಿಸಿಕೊಳ್ಳುವುದು ಹೇಗೆ ಸಾಧ್ಯವೋ? ಈ ನನ್ನ ಸಂಶಯವನ್ನು ನೀಗಿಸಬೇಕು. ಅವರನ್ನು ರಕ್ಷಿಸುವುದಕ್ಕೆ ಸಾಧ್ಯವೇ? ಯಾರಾದರೂ ಹಿಂದೆ ಮಾಡಿರುವರೆ, ಮುಂದೆ ಮಾಡಬಲ್ಲರೆ ಎಂಬುದನ್ನು ನನಗೆ ತಿಳಿಸಬೇಕು ಎಂದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 74ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.